ಹಾಯ್, ವೆಲ್ಕಮ್ ಟು ಡಾಕ್ಟರ್ ಡೈರೀಸ್. ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ಅಕ್ಕಿ ರೊಟ್ಟಿ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾವು ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು 1-2 ಕಪ್ಸ್ ಆಫ್ ನೀರನ್ನ ಬಾಯ್ಲ್ ಮಾಡೋದಕ್ಕೆ ಇಡಬೇಕು. ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಆಯಿಲ್ ಹಾಕಿ ನೀರು ಬಾಯ್ಲ್ ಆಗೋವರೆಗೂ ಅಂದರೆ ಕುದಿಯೋವರೆಗೂ ನಾವು ವೆಯ್ಟ್ ಮಾಡಬೇಕು. ನೀರು ಈ ಥರ ಕುದಿ ಬಂದಮೇಲೆ ನಾವು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿ ಫಾಸ್ಟಾಗಿ ಮಿಕ್ಸ್ ಮಾಡಬೇಕು. ಸೊ ಫಾಸ್ಟಾಗಿ ಮಿಕ್ಸ್ ಮಾಡೋದ್ರಿಂದ ಈ ಥರ ಉಂಡುಂಡೆ ಥರ ಆಗಲ್ಲ, ನೀಟಾಗಿ ಯೂನಿಫಾರ್ಮಾಗಿ ಈ ಥರ ಮಿಕ್ಸ್ ಆಗುತ್ತೆ. ಈ ಥರ ಸಾಫ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ನಾವು ಇದಕ್ಕೀಗ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿ ಚೆನ್ನಾಗಿ ನಾದ್ಕೋಬೇಕು. ಈ ಥರ ನಾದ್ಕೊಳ್ಳೋದ್ರಿಂದ ನಮಗೆ ರೊಟ್ಟಿ ಮಾಡಬೇಕಾದಾಗ ಅದೆಲ್ಲೂ ಅರಿಯಲ್ಲ, ಚೆನ್ನಾಗಿ ರೌಂಡ್ ಶೇಪಲ್ಲೇ ಬರುತ್ತೆ. ಸೊ ನೋಡಿ ಈ ಥರ ಕನ್ಸಿಸ್ಟೆನ್ಸಿ. ಸೊ ನಾವು ಇವಾಗ ಚಿಕ್ಕ ಪೀಸ್ ಹಾಕಿ ಇದನ್ನು ತೊಗೊಂಡ್ಬಿಟ್ಟು ನಾವು ಲಟ್ಸೋಣ. ರೌಂಡಲ್ಲಿ ಈ ಥರ ಎಡ್ಜಸ್ನ ಕಟ್ಟೋದ್ರಿಂದ ನಮಗೆ ರೊಟ್ಟಿ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಲಟ್ಟಿಸ್ಕೋಬೇಕು. ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗ್ಬಾರ್ದು. ಆಲ್ರೆಡಿ ಇದು ಸಾಫ್ಟ್ ಇರೋದ್ರಿಂದ ಜಾಸ್ತಿ ಪ್ರೆಷರ್ ಹಾಕಿ ಪ್ರೆಸ್ ಮಾಡೋ ಅವಶ್ಯಕತೆ ಏನಿರಲ್ಲ. ನೋಡಿ ಈಗ ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ತೆಳುವಾಗಿ ಬಂದಿದೆ. ಇದನ್ನು ನಾವು ಇವಾಗ ಒಂದು ಪ್ಯಾನ್ ಮೇಲೆ ಚಪಾತಿ ಥರ ಬೇಯಿಸಬೇಕು. ಈ ಥರ ತಿರ್ವಿ ಬೇಯಿಸೋದ್ರಿಂದ ಎಲ್ಲ ಕಡೆ ಇದು ಚೆನ್ನಾಗಿ ಬೇಯುತ್ತೆ. ಸೊ ಈ ಥರ ಬಬಲ್ಸ್ ಬಂದಾಗ ನಾವು ಇದನ್ನು ತಿರುವಾಕಬೇಕು. ಸೊ ನೋಡಿ ಈ ಥರ ಜಾಸ್ತಿನೂ ಬೇಯಬಾರ್ದು. ಸೊ ಆಲ್ರೆಡಿ ಇದು ಬೆಂದಿರೋದ್ರಿಂದ ಜಾಸ್ತಿ ಬೇಯೋ ಅವಶ್ಯಕತೆ ಇರಲ್ಲ. ಟೇಸ್ಟಿಯಾದಂಥ ಅಕ್ಕಿ ರೊಟ್ಟಿ ಈಗ ಸವಿಯಲು ಸಿದ್ಧ. ನೀವು ಮನೇಲಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.